ತ್ರಿಷಾ ತ್ರಿಷಾ ಕೃಷ್ಣನ್ ವಯಸ್ಸು 43 ವರ್ಷ. 1999ರಲ್ಲಿ ಮಿಸ್ ಚೆನ್ನೈ ಆಗಿದ್ದ ತ್ರಿಷಾ ಕ್ವೀನ್ ಆಫ್ ಸೌತ್ ಇಂಡಿಯಾ ಅಂತಾನೆ ಕರೆಸಿಕೊಳ್ತಾರೆ. 2001ರಲ್ಲಿ ಮಿಸ್ ಇಂಡಿಯಾ ಮತ್ತು ಬ್ಯೂಟಿಫುಲ್ ಸ್ಮೈಲ್ ಅವಾರ್ಡ್ ಗೆದ್ದಿದ್ದ ತ್ರಿಷಾ ಕ್ರಿಮಿನಲ್ ಸೈಕಾಲಜಿಸ್ಟ್ ಆಗುವ ಕನಸು ಕಂಡಿದ್ದ ಹುಡುಗಿ. ಮಾಡೆಲಿಂಗ್ ಲೋಕಕ್ಕೆ ಬಂದು ಕ್ಲಿಕ್ ಆದ ತ್ರಿಷಾ ಸಿನಿಮಾದಲ್ಲಿ ಸ್ಟಾರ್ ಆಗಿದ್ದು ರೋಚಕ ಕತೆ. ತ್ರಿಷಾ ಅವರಿಗೆ ಈಗ ಉದಯನಿಧಿ ಸ್ಟಾಲಿನ್ ಮಾಡಿರೋ ಕೊಳಕು ಕಮೆಂಟ್ ಹೊಸದೇನಲ್ಲ. ಇದಕ್ಕಿಂತ ದೊಡ್ಡ ದೊಡ್ಡ ಬೈಗುಳ ಲೇವಡಿ ಎದುರಿಸಿಕೊಂಡೇ ಬಂದವರು ತ್ರಿಷಾ. ತ್ರಿಷಾ ಅವರ ಸಿನಿಮಾಗಳು ಆರಂಭದಲ್ಲಿ ಹಿಟ್ ಆಗಿರಲಿಲ್ಲ. ಆಗೆಲ್ಲ ತ್ರಿಷಾ ಅವರನ್ನು ಐರನ್ ಲೆಗ್ಗು, ಅಪಶಕುನ ಅಂತೆಲ್ಲ ಕರೀತಿದ್ರಂತೆ. ಅದಕ್ಕೆ ಕಾರಣ ತ್ರಿಷಾ ಅವರು ನಾಯಕಿಯಾಗಿ ನಡೆಸಿದ್ದ ಮೊದಲ ಚಿತ್ರಗಳು ಮೌನಂ ಪೇಸಿಯಾದೆ, ಅಲೈ ಚಿತ್ರಗಳು ಡಿಸಾಸ್ಟರ್ ಆಗಿದ್ವು. ವೀಕ್ಷಕರೇ, ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು. ತ್ರಿಷಾ ಅವರು ನಟಿಸಿದ್ದ ಮೊದಲ ಸಿನಿಮಾ ಜೋಡಿ. ಆ ಚಿತ್ರದ ಹೀರೋಯಿನ್ ಸಿಮ್ರನ್ ಆದರೂ ಸೆಕೆಂಡ್ ಹೀರೋಯಿನ್ ಆಗಿ ನಟಿಸಿದ್ದವರು ತ್ರಿಷಾ ಕೃಷ್ಣನ್. ಆ ಚಿತ್ರದ ನಿರ್ಮಾಪಕರು ಸುನಂದಾ ಮುರಳಿ ಮನೋಹರ್. ಕನ್ನಡದ ಶರ್ಮಿಳಾ ಮಾಂಡ್ರೆ ಇದ್ದಾರಲ್ಲ, ಅವರ ಸೋದರತ್ತೆ. ಜೋಡಿ ಹಿಟ್ಟಾದರೂ ಕ್ರೆಡಿಟ್ ಸಿಮ್ರನ್ ಅವರಿಗೆ ಹೋಗಿತ್ತು. ಅದು ನ್ಯಾಚುರಲ್ ಬಿಡಿ. ಮೊದಲ 2-3 ಸಿನಿಮಾಗಳು ಫ್ಲಾಪ್ ಆದಮೇಲೆ ಸಿನಿಮಾಗಳು ಹಿಟ್ ಆದವು. ಹಿಟ್ ಕೊಟ್ಟ ಮೇಲೆ ತ್ರಿಷಾಗೆ ಆಕ್ಟಿಂಗ್ ಬರಲ್ಲ ಅನ್ನೋ ಕಮೆಂಟ್ ಬಂತು. ಅದನ್ನು ಸಾಮಿ, ವರ್ಷಂ, ಗಿಲ್ಲಿ ಚಿತ್ರಗಳಿಂದ ಕ್ಲಿಯರ್ ಮಾಡಿದ್ರು. ಆ ಗಿಲ್ಲಿ ಚಿತ್ರದ ಮೂಲಕ ಜೋಡಿಯಾದವರು ವಿಜಯ್ ಜೋಸೆಫ್. ಈಗ ತಮಿಳುನಾಡು ಸಿಎಂ ಆಗಿರೋ ವಿಜಯ್ ಅವರ ಜೊತೆ ತ್ರಿಷಾ ನಟಿಸಿದ್ದ ಮೊದಲ ಸಿನಿಮಾ. ಅದು ತಮಿಳಿನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅತ್ತ ತಮಿಳಿನಲ್ಲಿ ಗಿಲ್ಲಿ, ತೆಲುಗಿನಲ್ಲಿ ಪ್ರಭಾಸ್ ಜೊತೆ ವರ್ಷಂ ಹಿಟ್ ಆಗಿದ್ದೇ ತಡ. ತ್ರಿಷಾ ಬ್ಯೂಸಿ ಹೀರೋಯಿನ್ ಆಗೋದ್ರು. ಮಣಿರತ್ನಂ ಅಂತಹವರೇ ತ್ರಿಷಾ ಡೇಟ್ಗೋಸ್ಕರ ವೆಯ್ಟ್ ಮಾಡುವಂತಾಯಿತು. ಅದಾದ ಮೇಲೆ ಯುವ, నువ్వొస్తానంటే నేనొద్దంటానా, ಅತಡು, ಸ್ಟಾಲಿನ್, ಆಡವಾರಿ ಮಾತಲಕ್ಕೂ ಅರ್ಥಾಲು ವೇರುಲೆ ಸಿನಿಮಾಗಳ ಲಿಸ್ಟ್ ಮಾಡ್ತಾ ಹೋದರೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಆದರೆ ಗಿಲ್ಲಿಯಂತಹ ಹಿಟ್ ಕೊಟ್ಟರು ವಿಜಯ್ ಜೊತೆ ತ್ರಿಷಾ ನಟಿಸಿದ್ದು ಕೆಲವು ಸಿನಿಮಾ. ಗಿಲ್ಲಿ ಆದ ಮೇಲೆ ತಿರುಪ್ಪಾಚಿ ಸಿನಿಮಾ ಮಾಡಿದ್ರು, ಹಿಟ್ಟಾಯಿತು. ಅದಾದ ಮೇಲೆ ಕುರುವಿ ಅನ್ನೋ ಸಿನಿಮಾ ಮಾಡಿದ್ರು. ಅಷ್ಟೊತ್ತಿಗೆ ತ್ರಿಷಾ ಮತ್ತು ವಿಜಯ್ ಅವರ ಮಧ್ಯೆ ಏನೋ ನಡೀತಿದೆ ಅನ್ನೋದು ಸುದ್ದಿಯಾಗಿ ಸುಮಾರು 14 ವರ್ಷ ಅವರಿಬ್ಬರು ಒಟ್ಟಿಗೆ ನಟಿಸಲೇ ಇಲ್ಲ. ಕುರುವಿ ಅನ್ನೋ ಸಿನಿಮಾ ವರ್ಷಗಟ್ಟಲೆ ತಿಣುಕಾಡಿ ರಿಲೀಸ್ ಆಗಿತ್ತು. ಆತಿ ಅನ್ನೋ ಚಿತ್ರವೂ ಬಂದಿತ್ತು. ಆದರೆ 2 ಸಿನಿಮಾಗಳು ಅಟ್ಟರ್ ಫ್ಲಾಪ್ ಆದವು. ಹೀಗೆ ದೂರ ಇದ್ದ ಅವರು ಇತ್ತೀಚೆಗೆ ಅಂದರೆ 2023ರಲ್ಲಿ ಲಿಯೋ ಸಿನಿಮಾ, ಅದು ಸೂಪರ್ ಹಿಟ್ ಆಯಿತು. ಇದರ ಮಧ್ಯೆ ತ್ರಿಷಾ ಅವರ ಇಮೇಜ್ ಡ್ಯಾಮೇಜ್ ಮಾಡೋಕ್ಕೆ ನಡೆದ ಕುತಂತ್ರಗಳು ಒಂದೆರಡಲ್ಲ. ಸುಮಾರು 2004 ಇರಬೇಕು. ಯುವತಿಯೊಬ್ಬರು ಸಂಪೂರ್ಣ ನಗ್ನವಾಗಿ ಸ್ನಾನ ಮಾಡ್ತಾ ಇದ್ದ ವಿಡಿಯೋ ಒಂದನ್ನು ಇಂಟರ್ನೆಟ್ಟಲ್ಲಿ ವೈರಲ್ ಮಾಡಿದ್ರು. ವೀಕ್ಷಕರೇ, ಆಗ ಗ್ರಾಫಿಕ್ಸ್ ಇನ್ನೂ ಈಗಿನ ಲೆವೆಲ್ಲಿಗೆ ಬಂದಿರಲಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಲಿಲ್ಲ. ವಾಟ್ಸಪ್, ಫೇಸ್ಬುಕ್ ಕೂಡ ಇರಲಿಲ್ಲ. ಅದು MMS ವಿಡಿಯೋಗಳ ಕಾಲ. ಆಗಲೇ ತ್ರಿಷಾ ಅವರ ನಕಲಿ ವಿಡಿಯೋ ಮಾಡಿಸಿ ಅವರ ಇಮೇಜ್ ಕೆಡಿಸೋ ತಂತ್ರ ಮಾಡಲಾಗಿತ್ತು. ಫಸ್ಟ್ ಟೈಮ್ ತ್ರಿಷಾ ತಿರುಗಿ ಬಿದ್ದಿದ್ರು. ಓಪನ್ ಆಗಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಷ್ಟೇ ಅಲ್ಲ, ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟರು. ವಿಡಿಯೋದಲ್ಲಿ ತ್ರಿಷಾ ಅವರಂತೆಯೇ ಕಾಣಿಸೋ ಇನ್ನೊಬ್ಬ ಯುವತಿಯನ್ನು ಬಳಸಿಕೊಂಡು ವಿಡಿಯೋ ಮಾಡಿ ವೈರಲ್ ಮಾಡಿದ್ರು. ಅದು ವಿದೇಶದ ಯುವತಿಯ ವಿಡಿಯೋ ಅನ್ನೋದು ಕನ್ಫರ್ಮ್ ಆಯಿತು. ಆಗ ಮೊಬೈಲ್, ಇಂಟರ್ನೆಟ್ ಕೂಡ ಇರಲಿಲ್ಲ. ಸೈಬರ್ ಕೆಫೆಗಳ ಮೂಲಕನೇ ಲಕ್ಷ ಜನ ಆ ವಿಡಿಯೋ ನೋಡಿದ್ರು. ಫೈನಲ್ ಆಗಿ ಅದು ವಿದೇಶದಲ್ಲಿ ರೆಡಿಯಾದ ವಿಡಿಯೋ ಅನ್ನೋದು ಗೊತ್ತಾಯಿತು. ಆದರೆ ಇಂಡಿಯಾದಲ್ಲಿ ಆ ವಿಡಿಯೋನ ತ್ರಿಷಾ ವಿಡಿಯೋ ಅಂತ ವೈರಲ್ ಮಾಡಿದ್ದು ಯಾರು ಅನ್ನೋದು ಕೊನೆಗೂ ಗೊತ್ತಾಗಲೇ ಇಲ್ಲ. ಆ ರೀತಿ ತ್ರಿಷಾ ಅವರ ಹೆಸರು, ಗೌರವವನ್ನು ತೇಜೋವಧೆ ಮಾಡೋ ಪ್ರಯತ್ನಗಳು ಹಿಂದೇನೂ ಆಗಿದ್ವು. ತ್ರಿಷಾ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಾಗ ತಮಿಳು, ತೆಲುಗು ಚಿತ್ರರಂಗದಲ್ಲಿ ದೊಡ್ಡ ಪೈಪೋಟಿನೇ ಇತ್ತು. ಆಸಿನ್, ಜ್ಯೋತಿಕಾ, ಶ್ರೇಯಾ ಸರನ್, ಅನುಷ್ಕಾ ಶೆಟ್ಟಿ, ನಯನತಾರಾ ಅವರೆಲ್ಲ ಇಂಡಸ್ಟ್ರಿಯನ್ನು ರೂಲ್ ಮಾಡ್ತಿದ್ರು. ಅವರೆಲ್ಲರ ಮಧ್ಯೆ ತ್ರಿಷಾ ಗೆಲ್ತಾನೆ ಹೋದರು. ವಿಶೇಷ ಅಂದರೆ ಈಗಲೂ ಅವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಟಾಪ್ ನಟಿಯರಲ್ಲಿ ಒಬ್ಬರು. ಅದಾದ ಮೇಲೆ 2011ರಲ್ಲಿ ರಾಣಾ ದಗ್ಗುಪಾಟಿ ಜೊತೆ ಅಫೇರ್ ಇದೆ ಅನ್ನೋ ಸುದ್ದಿ ಆಯಿತು. ರಾಣಾ ಮತ್ತು ತ್ರಿಷಾ ಇಬ್ಬರು ಕ್ಲೋಸ್ ಆಗಿದ್ದರು. ರಾಣಾ ತ್ರಿಷಾಗೆ ಕಿಸ್ ಕೊಡ್ತಿರೋ ಫೋಟೋಗಳನ್ನು ಲೀಕ್ ಮಾಡಿದ್ದು ತಮಿಳುನಾಡಿನಲ್ಲಿ ಸಂಚಲನ ಮೂಡಿಸಿದ್ದ ಸುಚಿ ಲೀಕ್ಸ್. ಗಾಯಕಿ ಸುಚಿತ್ರಾ ಅವರು ಚಿತ್ರರಂಗದ ಹಲವರ ಮಾನ ಮರ್ಯಾದೆ ಹರಾಜು ಹಾಕ್ತಾ ಇದ್ರು. ಅದು ಸುಚಿ ಲೀಕ್ಸ್ ಅಂತಾನೆ ಫೇಮಸ್ ಆಗಿತ್ತು. ಆ್ಯಕ್ಚುಲಿ
ತ್ರಿಷಾ ಅವರು ವರುಣ್ ಮಣಿಯನ್ ಅನ್ನೋ ಬಿಸಿನೆಸ್ ಮ್ಯಾನ್ ಜೊತೆ ನಿಶ್ಚಿತಾರ್ಥ ಕೂಡ ಮಾಡಿಕೊಂಡಿದ್ರು. ಅದು ಬ್ರೇಕಪ್ ಆಗೋಕೆ ಕಾರಣ ರಾಣಾ ದಗ್ಗುಪಾಟಿ ಜೊತೆ ಇದ್ದ ವಿಡಿಯೋ ಕಮ್ ಫೋಟೋಸ್ ಅನ್ನೋದು ಒಂದು ವಾದ. ಆದರೆ ಅದಕ್ಕೆ ವಿಜಯ್ ಅವರು ಕಾರಣ ಅನ್ನೋದು ಇನ್ನೊಂದು ವಾದ. ಇನ್ನು ವಿಜಯ್ ಅವರು ರಾಜಕೀಯಕ್ಕೆ ಬರೋದಾಗಿ ಅನೌನ್ಸ್ ಆದಾಗಿನಿಂದ ತ್ರಿಷಾ ಅವರ ಹೆಸರು ಡೈರೆಕ್ಟ್ ಆಗಿ ಪೊಲಿಟಿಕಲಿ ಕನೆಕ್ಟ್ ಆಯಿತು. ಅದೇ ಟೈಮ್ಗೆ ವಿಜಯ್ ಅವರ ಪತ್ನಿ ಡಿವೋರ್ಸ್ಗೆ ಅರ್ಜಿ ಹಾಕಿದ್ರು. ಅವರ ಅರ್ಜಿಯಲ್ಲಿ ಚಿತ್ರನಟಿಯೊಬ್ಬರ ಜೊತೆ ವಿಜಯ್ ಅಫೇರ್ ಇಟ್ಕೊಂಡಿದ್ದಾರೆ ಅಂದಿದ್ದೆಲ್ಲವನ್ನು ತ್ರಿಷಾಗೆ ಕನೆಕ್ಟ್ ಮಾಡಿದ್ರು. ಅದರ ಮಧ್ಯೆ ತ್ರಿಷಾ ಅವರ ಹೆಸರನ್ನ ಬಿಜೆಪಿ ನಾಯಕ ನೈನಾರ್ ನಾಗೇಂದ್ರನ್ ಬಹಿರಂಗವಾಗಿ ವಿಜಯ್ ಜೊತೆ ಕನೆಕ್ಟ್ ಮಾಡಿದ್ದ. ಈಗ ಡಿಎಂಕೆ ನಾಯಕ, ವಿರೋಧ ಪಕ್ಷದ ನಾಯಕ, ಮಾಜಿ ಡಿಸಿಎಂ ಉದಯನಿಧಿ ಸ್ಟಾಲಿನ್ ನೀರು ಬಿಡು ಡಬಲ್ ಮೀನಿಂಗ್ ಡೈಲಾಗ್ ಹೊಡೆದಿದ್ದಾನೆ. முதலமைச்சர் வாயை திறந்து பேசுறாரா? பேச மாட்டேங்கிறாரு. அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம். எங்க தண்ணி வருதோ இல்ல அங்க தண்ணி வரணும். காவிரி சொன்ன. ಈಗ ತ್ರಿಷಾ ಮತ್ತು ವಿಜಯ್ ಇಂತಹ ಗಾಸಿಪ್ಪುಗಳಿಗೆ, ಟೀಕೆಗಳಿಗೆ ಡೋಂಟ್ ಕೇರ್ ಅಂತಿದ್ದಾರೆ. ವಿಜಯ್ ಅವರು ಸಿಎಂ ಆಗಿ ಪ್ರಮಾಣ ವಚನ ತೆಗೆದುಕೊಳ್ಳೋ ಕಾರ್ಯಕ್ರಮದಲ್ಲಿ ತ್ರಿಷಾ ಸ್ಪೆಷಲ್ ಅಟ್ರಾಕ್ಷನ್ ಆಗಿದ್ದರು. ತ್ರಿಷಾ ಅವರ ಹುಟ್ಟುಹಬ್ಬವನ್ನು ಪರ್ಸನಲ್ ಆಗಿ ಸೆಲೆಬ್ರೇಟ್ ಮಾಡೋ ವಿಜಯ್ ತಾನು ಸಿಎಂ ಅನ್ನೋ ಲಿಮಿಟ್ ಇಟ್ಕೊಂಡೇ ಇಲ್ಲ. ಅವರಿಬ್ಬರ ಮಧ್ಯೆ ಕೇವಲ ಫ್ರೆಂಡ್ಶಿಪ್ ಇದೆಯೋ, ಸಂಬಂಧವೇ ಇದೆಯೋ ಗೊತ್ತಿಲ್ಲ. ತ್ರಿಷಾ ಅವರ ಕ್ಯಾರೆಕ್ಟರ್ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಿದ್ದ ಮನ್ಸೂರ್ ಅಲಿ ಖಾನ್ ಅನ್ನೋ ನಟನನ್ನು ಕೋರ್ಟಿನಲ್ಲೇ ಬಗ್ಗಿಸಿದ್ದ ಗಟ್ಟಿಗಿತ್ತಿ ತ್ರಿಷಾ. ಉದಯನಿಧಿ ಸ್ಟಾಲಿನ್ ಜೊತೆ ಸಿನಿಮಾ ಕೂಡ ಮಾಡಿದ್ರು. ಉದಯನಿಧಿಗೂ ಪಾಠ ಕಲಿಸದೆ ಬಿಡೋದಿಲ್ಲ ಅನ್ನೋದಂತೂ ಕನ್ಫರ್ಮ್. ಈಗ ಉದಯನಿಧಿ ಒಂದ್ಸಲ ಪೊಲೀಸ್ ಸ್ಟೇಷನ್ ಬಾಗಿಲು ತಟ್ಟಿ ಬಂದಿದ್ದಾಗಿದೆ. ಇತ್ತೀಚೆಗೆ ಸನಾತನ ಧರ್ಮವನ್ನು ಸರ್ವನಾಶ ಮಾಡೋದಾಗಿ ಹೇಳಿಕೆ ಕೊಟ್ಟು ದೇಶಾದ್ಯಂತ ಕೇಸು ಹಾಕಿಸಿಕೊಂಡಿದ್ದ ಉದಯನಿಧಿ ಸ್ಟಾಲಿನ್ ಅರೆಸ್ಟ್ ಆಗಿರಲಿಲ್ಲ. ಆದರೆ ತ್ರಿಷಾ ಬಗ್ಗೆ ಒಂದೇ ಒಂದು ಮಾತು ಹೇಳಿ ಜೈಲಿನ ಬಾಗಿಲಿಗೆ ಹೋಗಿ ಬಂದಿದ್ದಾಗಿದೆ. ರಾಜಕಾರಣಿಗಳು ಜೈಲಿಗೆ ಹೋಗೋದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಆದರೆ ನಟಿಯೊಬ್ಬರ ಬಗ್ಗೆ ಅಸಹ್ಯವಾಗಿ ಮಾತನಾಡಿ ಜೈಲಿಗೆ ಹೋಗಿದ್ದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾರಾ ಗೊತ್ತಿಲ್ಲ.